ಏನು ಹೇಳ್ತಿದ್ದಾರೆ ನಮಗೆ ಸಮರ್ಥ್ಗೆ ಹೆಂಗ್ ಟಿಕೆಟ್ ಸಿಕ್ತು ಅಂತ. ಸಮರ್ಥ್ಗೆ ಹೆಂಗ್ ಟಿಕೆಟ್ ಅವ್ರ ಸಿಕ್ತು? ತಾತ MLA ಆಗಿದ್ರು, ಅವ್ರ ಅಪ್ಪ MLA ಆಗಿದ್ರು, ಅವ್ರ ಅಮ್ಮ MP ಆಗಿದ್ರು ಅಂತ ಟಿಕೆಟ್ ಸಿಕ್ಕಿಲ್ಲ. ಇಲ್ಲ ಸರ್, ಹಂಗೇನಿಲ್ಲ. ಏನು ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದನ್ನು ಸಮಾಲೋಚನೆ ಮಾಡಿ ಸಮರ್ಥರವರು ಎಲ್ಲ ರೀತಿಯಲ್ಲೂ ಸಮರ್ಥವಾಗಿದ್ದಾರೆ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಇದು ಪಕ್ಷದಿಂದ ಸಮರ್ಥರನ್ನು ಹುಡುಕೊಂಡು ಟಿಕೆಟ್ ಕೊಟ್ಟಿರೋದಲ್ಲ ಸರ್. ಯಾರಿಗೆ ಜನಾಭಿಪ್ರಾಯ ಬಂದಿದ್ದಾರೋ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಸರ್. ಓಕೆ. ಸೊ ಎಷ್ಟು ಓಟಿನ ಅಂತರದಲ್ಲಿ ಸಮರ್ಥ್ ಗೆಲ್ಲಬಹುದು ಸರ್? ಕನಿಷ್ಠ 25,000ಕ್ಕಿಂತ ಹೆಚ್ಚು ಅಂತರಗಳಿಂದ ಗೆಲ್ತಾರೆ ಸರ್. ಓಕೆ, ಪಕ್ಕ ಇದೆ. ಪಕ್ಕ ಸರ್. ಅಲ್ಲ, ಈ ಸಲ ಕಾಂಪಿಟೇಷನ್ ಅಂತ ಶುರುವಾಗಿದೆ ಅಂತ, ಹೌದಾ? ಬಿಜೆಪಿಗೂ JDS ಸರ್ ಇಷ್ಟು ದಿನ ಇರಲಿಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ, ಈ ವರ್ಷ ಕಾಂಪಿಟೇಷನ್ ಶುರುವಾಗಿದೆ ಸರ್. ಇಲ್ಲಿ ಏನಾಗಿದೆ, ಚುನಾವಣೆ ಅಂದ್ರೆ ಕಾಂಪಿಟೇಷನ್ ಸರ್. ಕಾಂಪಿಟೇಷನ್ ಟಫ್ ಇರ್ಬೇಕು ಸರ್. ಕಾವು ಚುನಾವಣೆಗೆ ಒಂದೊಂದ್ಸಲ ಟಫ್ ಕಾಂಪಿಟೇಷನ್ ಆಗಿರ್ಬೋದು. ಯಾಕೆ ಅಂದ್ರೆ ಹೇಳಿ ಕೇಳಿ ಉಪಚುನಾವಣೆ ಇದು. ಇಡೀ ರಾಜ್ಯದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇಲ್ಲಿ ಠಿಕಾಣಿ ಹೊಡೆಯುವ ಸರ್ವೇ ಸಾಮಾನ್ಯ. ಹಾಗಾಗಿ ಒಂದಷ್ಟು ಉಪಚುನಾವಣೆ ರಂಗೇರಿ ಹೊರತು ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಸರ್. ಆಗಲ್ಲ ಸರ್. ಈಗ ಗ್ಯಾರಂಟಿ ಎಲ್ಲ ಕೊಟ್ಟಿದ್ರಿ, ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ನೀವು ಹೇಳ್ತಿದ್ರಿ. ಅವ್ರ ತಾತ, ತಂದೆ, ಅಮ್ಮ ಎಲ್ಲ ರಾಜಕಾರಣದಲ್ಲಿ ಇದ್ರೆ ಅಷ್ಟೊಂದು ಜನ ಪಲ್ಟಿ ಹೊಡಿಬೇಕಾ ರಾಜಕಾರಣಿಗಳು? ಸರ್ ಏನಾಗಿ ಉಪಚುನಾವಣೆ ಸರ್, ನಾನು ಹೇಳಿದ್ನಲ್ಲ, ಬೇರೆ ಮಹಾಚುನಾವಣೆಯಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ಕೂಡ ಅವರವ್ರ ಕ್ಷೇತ್ರದಲ್ಲಿ ಬ್ಯುಸಿ ಆಗಿರ್ತಾರೆ. ಇಲ್ಲಿ ಉಪಚುನಾವಣೆಯಿಂದ ಪಕ್ಷ ಎಲ್ಲರೂ ಕೂಡ ಜವಾಬ್ದಾರಿಯನ್ನ ನೀಡಿದೆ. ಹೌದು, ಯಾಕೆಂದ್ರೆ ಸರ್ ಪಕ್ಕ ಇದೆ ಸರ್. ಜೊತೆಗೆ ಯಾಕಂದ್ರೆ ಶ್ಯಾಮ್ನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ 30 ವರ್ಷಗಳ ರಾಜಕೀಯ ಸೇವೆ, ಜೊತೆಗೆ ಅವರು ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಡಬಗ್ಗರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಸೇವೆಗಳು ಕೂಡ ಇಲ್ಲಿ ಕೆಲಸ ಮಾಡುತ್ತೆ ಸರ್. ಅದ್ರ ಜೊತೆಗೆ ಸಮರ್ಥರವರು ಕೂಡ ವಿದ್ಯಾವಂತರಿದ್ದಾರೆ. ಅವರು ಜನರ ಕಷ್ಟ ಸುಖಗಳನ್ನ ಆಲಿಸುವಂತ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಎಲ್ಲ ಗುಣಗಳು ಕೂಡ, ನಾಯಕತ್ವದ ಗುಣ ಅವ್ರಿಗಿದೆ. ಹಾಗಾಗಿ ಜನಾಭಿಪ್ರಾಯವೂ ಕೂಡ ಅವ್ರ ಪರವಾಗಿದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷವೂ ಕೂಡ ಸಮರ್ಥರಿದ್ದಾರೆ ಅಂತ ಪಕ್ಷ ಟಿಕೆಟ್ ನೀಡಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮಂಜೇಶ್ ಚೆನ್ನಾಪುರ ಸರ್. ಥ್ಯಾಂಕ್ ಯು. ಎಲ್ಲ